ನಮಸ್ಕಾರ. ಇವತ್ತು ನಾವು ಸಂಸ್ಕೃತ ಸಂಧಿಗಳ ಕುರಿತು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಸಂಸ್ಕೃತ ಸಂಧಿಗಳು ಅಂದರೆ ಈ ಎರಡು ಪದಗಳು ಸಂಸ್ಕೃತ ಪದಗಳಾಗಿರುತ್ತೆ, ಅಥವಾ ಒಂದು ಪದ ಕನ್ನಡ ಒಂದು ಪದ ಸಂಸ್ಕೃತ ಕೂಡ ಆಗಿರುತ್ತೆ. ಅಂತಹ ಒಂದು ಸಂಧಿಗಳನ್ನು ನಾವು ಸಂಸ್ಕೃತ ಸಂಧಿಗಳು ಅಂತ ಹೇಳ್ತೀವಿ. ಇಲ್ಲಿ ಸಂಸ್ಕೃತ ಸ್ವರ ಸಂಧಿಗಳು ಮತ್ತು ಸಂಸ್ಕೃತ ವ್ಯಂಜನ ಸಂಧಿಗಳ ಕುರಿತು ಅಧ್ಯಯನ ಮಾಡೋಣ. ಈ ಸಂಸ್ಕೃತ ಸಂಧಿಗಳ ಅಧ್ಯಯನ ಯಾಕೆ ಬೇಕು ಅಂದರೆ, ನಮಗೆ ಮುಂಬರ್ತಕ್ಕಂಥ GPSTR ಎಕ್ಸಾಮ್ ಆಗಿರ್ಬೋದು, KR ಟೆಟ್ ಎಕ್ಸಾಮ್ ಆಗಿರ್ಬೋದು, ಮತ್ತು PU ಕಾಲೇಜ್ ಲೆಕ್ಚರಲ್ಲಿರ್ತಕ್ಕಂಥ ಕಡ್ಡಾಯ ಕನ್ನಡ ಪರೀಕ್ಷೆ ಆಗಿರ್ಬೋದು, ಇನ್ನಿತರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಡ್ಡಾಯ ಕನ್ನಡ ಅನ್ನೋ ಒಂದು ಪತ್ರಿಕೆ ಇದ್ದೇ ಇರುತ್ತೆ. ಸೊ ಅವೆಲ್ಲವುಗಳಿಗೂ ಕೂಡ ಈ ಸಂಧಿಗಳು ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಅದರಲ್ಲಿ ಸಂಸ್ಕೃತ ಸಂಧಿಗಳು ಸ್ವಲ್ಪ ಎಲ್ರಿಗೂ ಕೂಡ ಕಷ್ಟ ಆಗುತ್ತೆ. ನಾನು ತುಂಬ ಸುಲಭವಾಗಿ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಕೊನೆಯವರೆಗೂ ತಪ್ಪದೆ ವಿಡಿಯೋನ ನೋಡಿ. ಮೊದಲನೇದಾಗಿ ಸಂಸ್ಕೃತ ಸ್ವರ ಸಂಧಿಗಳು ಮತ್ತು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ. ಸಂಸ್ಕೃತ ಸ್ವರ ಸಂಧಿಗಳು ಅಂದ್ರೇನು? ಸ್ವರಾಕ್ಷರಗಳ ಮಧ್ಯದಲ್ಲಿ ಸಂಧಿ ಕಾರ್ಯ ನಡೆದು ಅರ್ಥಗರ್ಭಿತವಾಗಿ ಸೇರ್ತಕ್ಕಂಥವುಗಳನ್ನು ನಾವು ಸ್ವರ ಸಂಧಿ ಅಂತ ಕರಿತೀವಿ. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಯಾವ್ಯಾವ ಇದ್ದಾವೆ ಅಂದರೆ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಯಣಸಂಧಿ. ಇವು ಸಂಸ್ಕೃತದ ಸ್ವರ ಸಂಧಿಗಳು. ಸಂಸ್ಕೃತ ವ್ಯಂಜನ ಸಂಧಿಗಳು ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಇವು ಸಂಸ್ಕೃತ ವ್ಯಂಜನ ಸಂಧಿಗಳು. ಅಂದರೆ ವ್ಯಂಜನಗಳ ಮಧ್ಯದಲ್ಲಿ ಸಂಧಿ ಕಾರ್ಯ ನಡೆಯುತ್ತೆ ಅಂತ. ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂದರೆ, ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುವರು. ಅಂದರೆ ಸವರ್ಣಗಳು ಅಂದರೆ ಅ, ಆ, ಇ, ಈ, ಉ, ಉ ಇವುಗಳನ್ನು ನಾವು ಸವರ್ಣ ಸ್ವರಗಳು ಅಂತ ಕರಿತೀವಿ. ಅವುಗಳು ಒಂದರ ಮುಂದೆ ಒಂದು ಬಂದಾಗ ಅಲ್ಲಿ ಸಂಧಿ ನಡಿಬೇಕಾದ್ರೆ ಏನಾಗುತ್ತೆ ಅಂದರೆ ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ. ಅ, ಆ ಇದ್ದಾಗ ಆ ಆದೇಶವಾಗಿ ಬರುತ್ತೆ, ಈ ಇದ್ದಾಗ ಈ ಆದೇಶವಾಗಿ ಬರುತ್ತೆ, ಉ ಇದ್ದಾಗ ಉ ಆದೇಶವಾಗಿ ಬರುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು. ಉದಾಹರಣೆಗಳನ್ನು ನೋಡೋದಾದರೆ, ವಿದ್ಯಾಭ್ಯಾಸ, ಆ ಅಧಿಕ್ ಅ ಸೇರಿ ಏನಾಗಿದೆ, ಇಲ್ಲಿ ಆ ಅನ್ನೋದು ಆದೇಶವಾಗಿ ಬಂದಿದೆ. ರವೀಂದ್ರ, ರವಿ ಅಧಿಕ್ ಇಂದ್ರ, ಇಲ್ಲಿ ಈ ಅಧಿಕ್ ಈ ಸಮನಾಗಿದೆ, ಈ ಆದೇಶವಾಗಿ ಬಂದಿದೆ. ಗುರು ಉಪದೇಶ, ಗುರು ಅಧಿಕ್ ಉಪದೇಶ, ಗುರುಪದೇಶ. ಉ ಅಧಿಕ್ ಉ ಸಮನಾಗಿದೆ, ಉ ಅಂದರೆ ದೀರ್ಘ ಸ್ವರ ಉ ಆದೇಶವಾಗಿ ಬಂದಿದೆ. ಸಭಾಂಗಣ, ಸಭಾ ಅಧಿಕ್ ಅಂಗಣ, ಆ ಅಧಿಕ್ ಅ ಸಮನಾಗಿದೆ, ಆ ಅಂದರೆ ಇಲ್ಲಿ ಕೂಡ ದೀರ್ಘ ಸ್ವರನೇ ಬಂದಿರತಕ್ಕಂಥದ್ದು. ಇವುಗಳನ್ನು ಗಮನಿಸ್ತಾ ಹೋಗಿ ನೀವು ಈಗ. ದೇವಾಲಯ, ದೇವ ಅಧಿಕ್ ಆಲಯ. ರವೀಶ, ರವಿ ಅಧಿಕ್ ಈಶ, ಇಲ್ಲಿ ಈ ಅಧಿಕ್ ಈ ಕಾರಕ್ಕೆ ಈ ಆದೇಶವಾಗಿ ಬಂದಿದೆ. ವಧೂಪೇತ, ವಧು ಅಧಿಕ್ ಉಪೇತ, ಉ ಅಧಿಕ್ ಊ, ಊ. ಮಹಾತ್ಮ ಸಮನಾಗಿದೆ, ಮಹಾ ಅಧಿಕ್ ಆತ್ಮ, ಇಲ್ಲಿ ಆಕಾರಗಳಿಗೆ ಆಕಾರನೇ ಆದೇಶವಾಗಿ ಬಂದಿರತಕ್ಕಂಥದ್ದು. ಗಿರೀಶ, ಗಿರಿ ಅಧಿಕ್ ಈಶ, ಗಿರೀಶ. ಸುರಾಸುರ, ಸುರ ಅಧಿಕ್ ಸುರ, ಸೊ ಇಲ್ಲಿ ಆ ಆದೇಶವಾಗಿ ಬಂದಿರತಕ್ಕಂಥದ್ದು. ಸುರ ಅಧಿಕ್ ಅಸುರ ಬರುತ್ತೆ, ಇಲ್ಲಿ ಬರೀ ಸುರ ಆಗಿದೆ, ಅದು ಅಸುರ. ನೆಕ್ಸ್ಟ್ ಗುಣಸಂಧಿ. ಗುಣಸಂಧಿ ಅಂದರೆ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಉಕಾರಗಳು ಪರವಾದರೆ ಓಕಾರವು, ರುಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ. ಅಂದರೆ ಅ ಬಂದು ಎದುರುಗಡೆ ಈ ಏನಾದರೂ ಬಂದರೆ ಎ ಆಗುತ್ತೆ, ಆಗೆ ಉ ಎದುರಾದರೆ ಓ ಆಗುತ್ತೆ. ಆಕಾರಗಳಿಗೆ ರುಕಾರ ಏನಾದರೂ ಎದುರುಗಡೆ ಬಂದರೆ ಅದು ಅರ್ಕಾರವಾಗಿ ಆದೇಶವಾಗಿ ಬರುತ್ತೆ ಅಂತ. ಉದಾಹರಣೆಗಳನ್ನು ನೋಡಿದ್ರೆ ನಿಮಗೆ ಸರಳವಾಗಿ ಅರ್ಥ ಆಗುತ್ತೆ. ದೇವೇಂದ್ರ ಸಮನಾಗಿದೆ, ದೇವ ಅಧಿಕ್ ಇಂದ್ರ, ಇಲ್ಲಿ ಗಮನಿಸ್ಬೇಕು ನೀವು. ಅಕಾರಕ್ಕೆ ಈ ಕಾರ ಎದುರಾಗಿದೆ ಅಲ್ವಾ, ಸೊ ಏನಾಗಿದೆ, ಇಲ್ಲಿ ಎ ಅನ್ನೋದು ಆದೇಶವಾಗಿ ಬಂದಿದೆ. ಸೂರ್ಯೋದಯ,
ಸೂರ್ಯಾದಿಕ್ ಉದಯ. ಅಕಾರಕ್ಕೆ ಉಕಾರ ಬಂದು ಓಕಾರ ಆದೇಶವಾಗಿರ್ತಕ್ಕಂಥದ್ದು. ಮಹರ್ಷಿ ಮಹಾ ಅಧಿಕ್ ಋಷಿ, ಆಕಾರಕ್ಕೆ ಋಕಾರ ಬಂದಾಗ ಅರ್ಕಾರವು ಆದೇಶವಾಗಿದೆ. ಇನ್ನಿಷ್ಟು ಉದಾಹರಣೆಗಳನ್ನು ನೋಡೋದಾದರೆ ಸುರೇಂದ್ರ ಸುರ ಅಧಿಕ್ ಇಂದ್ರ, ಮಹೇಶ್ವರ ಮಹಾ ಅಧಿಕ್ ಈಶ್ವರ. ಗಮನಿಸ್ತಾ ಹೋಗಿ, ನಾನು ಮುಂದೆ ನಿಮಗೆ ಯಾವ ಸ್ವರಗಳು ಎದುರಾದಾಗ ಯಾವ ಸ್ವರ ಆದೇಶವಾಗಿ ಬಂದಿದೆ ಅನ್ನೋದನ್ನು ನಾನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ಗಮನಿಸ್ತಾ ಹೋಗಿ. ಚಂದ್ರೋದಯ ಚಂದ್ರ ಅಧಿಕ್ ಉದಯ ಚಂದ್ರೋದಯ. ಅಕಾರಕ್ಕೆ ಉಕಾರ ಬಂದು ಉಕಾರ ಆದೇಶವಾಗಿರ್ತಕ್ಕಂತಹದ್ದು. ದೇವರ್ಷಿ ದೇವ ಅಧಿಕ್ ಋಷಿ ದೇವರ್ಷಿ. ಅಕಾರಕ್ಕೆ ಋಕಾರ ಅರ್ಕಾರವು ಆದೇಶವಾಗಿ ಬಂದಿರತಕ್ಕಂಥದ್ದು. ಜ್ಞಾನೇಶ್ವರ ಜ್ಞಾನ ಅಧಿಕ್ ಈಶ್ವರ. ಮಹೇಶ ಮಹಾ ಅಧಿಕ್ ಈಶ. ಈಗ ಮುಂದಿನ ಸಂಧಿ ವೃದ್ಧಿ ಸಂಧಿಯನ್ನು ನೋಡೋಣ. ವೃದ್ಧಿ ಸಂಧಿ ಅಂದರೆ ಅಕಾರಗಳಿಗೆ ಐಕಾರಗಳು, ಅವೆರಡರ ಸ್ಥಾನದಲ್ಲಿ ಐಕಾರವು, ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಔಕಾರಗಳು ಆದೇಶವಾಗಿ ಬಂದಾಗ ಅದೇ ವೃದ್ಧಿ ಸಂಧಿ. ಅಂದರೆ ಆಕಾರಗಳಿಗೆ ಐಕಾರಗಳು ಬಂದಾಗ, ಆಕಾರಗಳಿಗೆ ಔಕಾರಗಳು ಬಂದಾಗ ಐ ಮತ್ತು ಔಕಾರಗಳೇನಾಗುತ್ತೆ ಆದೇಶವಾಗಿ ಬರುತ್ತೆ. ಸಾಮಾನ್ಯವಾಗಿ ಔ ಅಂತ ಬಂತು ಅಂದರೆ ನಾವು ವೃದ್ಧಿ ಸಂಧಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಹೇಳಿದೆ. ಉದಾಹರಣೆಗಳನ್ನು ನೋಡೋಣ. ಏಕ ಅಧಿಕ್ ಏಕ ಏಕೈಕ. ಅಕಾರಕ್ಕೆ ಏಕಾರ ಬಂದು ಐ ಆದೇಶವಾಗಿದೆ. ವನೌಷಧ ವನ ಅಧಿಕ್ ಔಷಧ ವನೌಷಧ ಅಂದರೆ ಅಕಾರಕ್ಕೆ ಔಕಾರವು ಬಂದು ಔ ಆಗಿದೆ. ಲೋಕೈಕ ಲೋಕ ಅಧಿಕ್ ಏಕ ಲೋಕೈಕ. ಅಧಿಕ್ ಐ ಆಗಿರ್ತಕ್ಕಂಥದ್ದು. ಜನೈಕ್ಯ ಜನ ಅಧಿಕ್ ಐಕ್ಯ. ಜಲೌಘ ಜಲ ಅಧಿಕ್ ಔಘ. ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಉದಾಹರಣೆಗಳನ್ನು ನೋಡಿದ್ವಿ ನಾವು ವೃದ್ಧಿ ಸಂಧಿಯಲ್ಲಿ. ಈಗ ಮುಂದಿನ ಸಂಧಿ ಎಣ್ ಸಂಧಿ. ಈ ಈಕಾರಗಳಿಗೆ ಏಕಾರವು, ಉಕಾರಗಳಿಗೆ ವಕಾರವು, ಋಕಾರಕ್ಕೆ ರಕಾರವು ಆದೇಶವಾಗಿ ಬಂದರೆ ಅದು ಎಣ್ ಸಂಧಿ. ಅಂದರೆ ಯ ವ ಮತ್ತು ರ ಒತ್ತಕ್ಷರಗಳನ್ನು ಬಂದಿದ್ದು ಕಾಣಿಸ್ತು ಅಂದರೆ ನಾವು ಎಣಸಂಧಿ ಅಂತ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ಉದಾಹರಣೆಗಳನ್ನು ನೋಡೋಣ. ಅತ್ಯಂತ ಅತಿ ಅಧಿಕ್ ಅಂತ ಅತ್ಯಂತ. ಇಲ್ಲಿ ಇ ಮತ್ತು ಅಕಾರದಲ್ಲಿ ಎರಡು ಎದುರು ಬಂದಾಗ ಯಕಾರವು ಆದೇಶವಾಗಿ ಬಂದಿದೆ. ಅಣು ಅಧಿಕ್ ಅಸ್ತ್ರ ಅಣ್ವಸ್ತ್ರ. ಇಲ್ಲಿ ಉ ಮತ್ತು ಅಕಾರ ಎದುರಾದಾಗ ವಕಾರವು ಆದೇಶವಾಗಿ ಬಂದಿದೆ. ಪಿತ್ರಾರ್ಜಿತ ಪಿತೃ ಅಧಿಕ್ ಅರ್ಜಿತ. ಇಲ್ಲಿ ಋಕಾರಕ್ಕೆ ಅಕಾರ ಬಂದು ಅಕಾರ ಆಗಿದೆ. ಮತ್ತು ಅತ್ಯವಸರ ಅತಿ ಅಧಿಕ್ ಅವಸರ ಅತ್ಯವಸರ. ಇಲ್ಲಿ ಯ ಒತ್ತಕ್ಷರ ಬಂದಿರತಕ್ಕಂಥದ್ದು. ಜಾತ್ಯತೀತ ಜಾತಿ ಅಧಿಕ್ ಅತೀತ. ಕೋಟ್ಯಾಧೀಶ ಕೋಟಿ ಅಧಿಕ್ ಅಧೀಶ. ಪ್ರತ್ಯುತ್ತರ ಪ್ರತಿ ಅಧಿಕ್ ಉತ್ತರ. ಮನ್ವಾದಿ ಮನು ಅಧಿಕ್ ಆದಿ. ಮನ್ವಂತರ ಮನು ಅಧಿಕ್ ಅಂತರ. ಕೋಟ್ಯಾನುಕೋಟಿ ಕೋಟಿ ಅಧಿಕ್ ಅನುಕೋಟಿ. ಈಕಾರಕ್ಕೆ ಅಕಾರ ಬಂದು ಯಕಾರ ಆದೇಶವಾಗಿರ್ತಕ್ಕಂಥದ್ದು ಅಂತ. ಈಗ ಮುಂದಿನ ಸಂಧಿ ಸಂಸ್ಕೃತ ಸಂಧಿಯಲ್ಲಿರ್ತಕ್ಕಂತಹ ವ್ಯಂಜನ ಸಂಧಿ. ಸಂಸ್ಕೃತ ಸಂಧಿಯಲ್ಲಿ ವ್ಯಂಜನ ಸಂಧಿ ಮೊದಲನೇದು ಜಸ್ತ್ವ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರಕ್ಕೆ ಅಂದರೆ ಕ ಚ ಟ ತ ಪಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಅಂದರೆ ಗ ಜ ಡ ದ ಬಗಳು ಅಂದರೆ ಜಶ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದೇ ಜಸ್ತ್ವ ಸಂಧಿ. ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬರ್ತಕ್ಕಂಥದ್ದು. ನಾವು ಕನ್ನಡದ ಆದೇಶ ಸಂಧಿಯಲ್ಲಿ ಕೂಡ ಇದನ್ನೇ ಗಮನಿಸಿದ್ವಿ. ಆದರೆ ಅಲ್ಲಿ ಉತ್ತರ ಪದದಲ್ಲಿ ಪದದ ಆದಿಯಲ್ಲಿ ಬದಲಾವಣೆ ಆದರೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಬದಲಾವಣೆ ಆಗುತ್ತೆ. ಅದನ್ನು ಗಮನಿಸ್ಬೇಕು ನಾವಿಲ್ಲಿ. ಉದಾಹರಣೆಗಳನ್ನು ನೋಡೋಣವಾ. ಷಡಾನನ ಷಟ್ ಅಧಿಕ್ ಆನನ ಷಡಾನನ. ಟಕ್ಕೆ ಡಕಾರ ಬದಲಾಗಿರ್ತಕ್ಕಂಥದ್ದು. ಟ ಜಾಗದಲ್ಲಿ ಡ ಬಂದಿರತಕ್ಕಂಥದ್ದು.
ವಾಗ್ದೇವಿ, ವಾಕ್ ಅಧಿಕ್ ದೇವಿ. ಅಜಂತ, ಅಚ್ ಅಧಿಕ್ ಅಂತ. ಷಡಂಗ, ಷಟ್ ಅಧಿಕ್ ಅಂಗ. ಚಿದಾನಂದ, ಚಿತ್ ಅಧಿಕ್ ಆನಂದ. ಅಬ್ಧಿ, ಅಪ್ ಅಧಿಕ್ ಅಧಿ. ದಿಗಂತ, ದಿಕ್ ಅಧಿಕ್ ಅಂತ. ಸೊ ಇವೆಲ್ಲ ಉದಾಹರಣೆಗಳು ಚಸ್ತ್ವ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ. ಈಗ ಶ್ಚುತ್ವ ಸಂಧಿಯನ್ನು ನೋಡೋಣ. ಶ, ಚ, ಛ, ಝ, ಞ ಈ 6 ಅಕ್ಷರಗಳನ್ನು ಶು ಎಂಬ ಸಂಜ್ಞೆಯಿಂದ ಕರೆಯಲಾಗಿದೆ. ಶು ಅಕ್ಷರಗಳು ಆದೇಶವಾಗಿ ಬರುವ ಸಂಧಿಗಳೇ ಶ್ಚುತ್ವ ಸಂಧಿಗಳು. ಅಂದರೆ ಇಲ್ಲಿ ಈ ಶ, ಛ, ಛ, ಝ, ಞ ಈ ಅಕ್ಷರಗಳೇನಾದರೂ ಆದೇಶವಾಗಿ ಬಂದಿದ್ವು ಅಂದರೆ ಅವುಗಳನ್ನು ನಾವು ಶ್ಚುತ್ವ ಸಂಧಿ ಅಂತ ತಿಳ್ಕೋಬೇಕು. ತುಂಬ ಸಿಂಪಲ್ಲಾಗಿ ಉದಾಹರಣೆಗಳನ್ನು ನೋಡೋಣ. ಮನಃಶುದ್ಧಿ, ಮನಸ್ ಅಧಿಕ್ ಶುದ್ಧಿ. ಸ, ಶ ಸೇರಿ ಶ ಆಗಿದೆ ಇಲ್ಲಿ. ಪಯಶಯನ, ಪಯಸ್ ಶಯನ. ಶ ಒತ್ತಕ್ಷರ ಬಂದಿರತಕ್ಕಂಥದ್ದು. ಶ, ಚ, ಜ, ಝ, ಞ ಈ ಒತ್ತಕ್ಷರಗಳು ಬಂದಿದ್ದರೆ ಇವುಗಳನ್ನು ನೀವು ಶ್ಚುತ್ವ ಸಂಧಿ ಅಂತ ಅರ್ಥ ಮಾಡ್ಕೋಬೇಕು ಸಿಂಪಲ್ಲಾಗಿ. ಶರತ್ಚಂದ್ರ, ಶರತ್ ಅಧಿಕ್ ಚಂದ್ರ. ಜಗಜ್ಯೋತಿ, ಜಗತ್ ಅಧಿಕ್ ಜ್ಯೋತಿ. ಬೃಹತ್ ಛತ್ರ, ಬೃಹತ್ ಛತ್ರ. ನೆಕ್ಸ್ಟ್ ಕೊನೆಯದಾಗಿ ಅನುನಾಸಿಕ ಸಂಧಿ. ಈ ಸಂಧಿಯ ಹೆಸರಲ್ಲೇ ಸೂಚಿಸ್ತಾ ಇದೆ ಅನುನಾಸಿಕ ಅಂತ. ಸೊ ಅನುನಾಸಿಕ ಅಕ್ಷರಗಳು ನಿಮಗೆ ಕಂಡ ತಕ್ಷಣ, ಮಧ್ಯದಲ್ಲಿ ಕಂಡ ತಕ್ಷಣ ನೀವು ಅನ್ಕೋಬೇಕು ಇದು ಅನುನಾಸಿಕ ಸಂಧಿ ಅಂತ. ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳಿಗೆ, ಅಂದರೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಅನುನಾಸಿಕ ಸಂಧಿ. ಉದಾಹರಣೆ ವಾಗ್ಮಯ. ವಾಗ್ಮಯ ಅಂದರೆ ಪ್ರಥಮ ವರ್ಗಾಕ್ಷರಗಳು ಅಂದರೆ ಕ, ಚ, ಟ, ತ, ಪ ಇವುಗಳ ಒಂದು ಕೊನೆಯ ಅಕ್ಷರ ಅಂದರೆ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರ್ತವೆ ಅಂತ. ವಾಗ್ಮಯ ನೋಡಿ ಇಲ್ಲಿ ಜ್ಞ ಬಂದಿದೆ, ಜ್ಞ ಹೌದಾ. ನೆಕ್ಸ್ಟ್ ಷಣ್ಮುಖ, ಷಟ್ ಮುಖ. ಮತ್ತು ಸನ್ಮಾನ, ಸತ್ ಅಧಿಕ್ ಮಾನ. ಉನ್ಮಾದ, ಉತ್ ಅಧಿಕ್ ಮಾತ. ಇಲ್ಲಿ ತ ಅಲ್ವಾ, ತಗೆ ಅದರ ಅನುನಾಸಿಕ ಅಕ್ಷರ ಮ. ಕದು ಜ್ಞ ಹೌದಾ. ತತ್ಮಯ, ತನ್ಮಯ. ಈ ಎಲ್ಲ ಒಂದು ಕಂಟೆಂಟನ್ನು ನಾನು 9ನೇ ತರಗತಿಯ ಸಿರಿಗನ್ನಡ ಪುಸ್ತಕದಲ್ಲಿರ್ತಕ್ಕಂಥ ವ್ಯಾಕರಣಾಂಶದಿಂದ ಆಯ್ದುಕೊಂಡಿದ್ದೇನೆ. ಸೊ ತಾವು ಕೂಡ ನಿಮಗೆ ಸಾಧ್ಯ ಆದರೆ ಪುಸ್ತಕವನ್ನು ಓದ್ಬೋದು. ಮತ್ತು ಈ ಒಂದು ಸಂಧಿಗಳ ವಿಡಿಯೋ ನಿಮಗೆ ಅರ್ಥ ಆದರೆ, ವಿಷಯ ಸುಲಭವಾಗಿ ಅರ್ಥ ಆದರೆ ತಾವು ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಒಬ್ಬ ಗೆಳೆಯರಿಗೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.